ವಿಜಯೇಂದ್ರ ವಿರುದ್ಧ ಬಿಜೆಪಿಯಲ್ಲೇ ಮಹಾ ಷಡ್ಯಂತ್ರನ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ಕಿಕ್ಔಟ್ ಮಾಡಿ ಅಂದ್ರ ಸದಾನಂದ ಗೌಡ. ಅಧ್ಯಕ್ಷ ಪಟ್ಟದ ಆಸೆ ತೊಟ್ಟಿಲು ತೂಗಿ ಅಳಿಸುತ್ತಿರೋದ್ಯಾರು? ಇದೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ವಿಜಯೇಂದ್ರ ವಿರುದ್ಧ ಸಂಚು. ನಾನು ಬಿಜೆಪಿಯಲ್ಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧವೇ ಮಹಾ ಷಡ್ಯಂತ್ರ ನಡೀತಾ ಇದೆಯಾ? ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹಠಾವೋಗೆ ಸ್ವಪಕ್ಷೀಯರಿಂದಲೇ ಸಂಚು ನಡೀತಿದೆಯಾ ಅನ್ನೋ ಚರ್ಚೆಗಳು ಬಿಜೆಪಿ ಪಾಳ್ಯದಲ್ಲಿ ತಲ್ಲಣ ಮೂಡಿಸಿದೆ. ಇದಕ್ಕೆಲ್ಲ ಕಾರಣ ಆಗಿರೋದು ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ. ಎಸ್, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಕಿಕ್ ಹಿಮ್ ಔಟ್ ಅನ್ನೋ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡಿದೆ. ಹಾಗಾದ್ರೆ ನಿಜಕ್ಕೂ ರಾಜ್ಯಾಧ್ಯಕ್ಷರನ್ನ ಕಿಕ್ ಔಟ್ ಮಾಡಿ ಅಂದ್ರ ಮಾಜಿ ಸಿಎಂ ಸದಾನಂದ ಗೌಡ? ಅಷ್ಟಕ್ಕೂ ವಿಜಯೇಂದ್ರ ವಿರುದ್ಧ ಡಿವಿಎಸ್ ರೆಬಲ್ ಆಗಿದ್ದಾರ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ kick him out. October kick him out. ವಿಜಯೇಂದ್ರರನ್ನ ಕಿತ್ತು ಬಿಸಾಕಿ. ಕಿಕ್ಔಟ್ ಅಂದ್ರ ಮಾಜಿ ಸಿಎಂ ಸದಾನಂದ ಗೌಡ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ಬಗ್ಗೆ ದೆಹಲಿ ನಾಯಕರಿಗೆ ಒತ್ತಾಯ ಮಾಡಿರುವ ಆಡಿಯೋ ಒಂದು ರಾಜ್ಯ ಕೇಸರಿ ಪಾಳ್ಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಉಚ್ಚಾಟಿಸುವ ಕುರಿತು ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಕೇಂದ್ರದ ಪ್ರಭಾವಿ ನಾಯಕರೊಬ್ಬರ ಜೊತೆ ನಡೆಸಿದ್ದಾರೆ ಎನ್ನಲಾದ ಆಡಿಯೋ ಕ್ಲಿಪ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲಿ ಭಾರೀ ತಲ್ಲಣ ಸೃಷ್ಟಿಸಿದೆ. ಇದರೊಂದಿಗೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಆಂತರಿಕ ಭಿನ್ನಮತದ ಬೆಂಕಿ ಮತ್ತೆ ಹೊಗೆಯಾಡಲು ಆರಂಭಿಸಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸಲು ಪ್ಲಾನ್. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್. ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲು ಮಹಾ ಷಡ್ಯಂತ್ರ ನಡೀತಿದ್ಯಾ? ಹೌದು, ಕರ್ನಾಟಕ ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ಅವರನ್ನ ಸ್ಥಾನದಿಂದ ಕೆಳಗಿಳಿಸಲು ಬಿಜೆಪಿ ಪಕ್ಷದೊಳಗೆ ಸ್ವಪಕ್ಷೀಯರಿಂದಲೇ ತೀವ್ರ ಪ್ರಯತ್ನಗಳು ಮತ್ತು ಸಂಚುಗಳು ನಡೆಯುತ್ತಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವಿಧಾನ ಪರಿಷತ್ ಫೈಟ್, ಕ್ರಾಸ್ ವೋಟಿಂಗ್ನಂತಹ ಅಲ್ಲೋಲ ಕಲ್ಲೋಲದಿಂದ ಸುಧಾರಿಸಿಕೊಳ್ಳೋ ಮುನ್ನವೇ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮಹಾ ತಲ್ಲಣ ಉಂಟಾಗಿದೆ. ಇಷ್ಟು ದಿನ ಹೊಗೆಯಾಡುತ್ತಿದ್ದ ಬಿಜೆಪಿ ಒಳಜಗಳ ಬೀದಿಗೆ ಬಿದ್ದಿದೆ. ಚುನಾವಣಾ ಫಲಿತಾಂಶಗಳು ಮತ್ತು ಪಕ್ಷದ ಆಂತರಿಕ ಕ್ರಾಸ್ ವೋಟಿಂಗ್ ವಿವಾದಗಳ ನಂತರ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತೀವ್ರ ಒತ್ತಡ ಹಾಗೂ ಪೈಪೋಟಿಯೇ ಏರ್ಪಟ್ಟಿದೆ. ಕೇಂದ್ರದ ಮಾಜಿ ಸಚಿವ ಹಿರಿಯ ನಾಯಕ ಡಿವಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇದರಲ್ಲಿ ಅವರು ಅನಾಮಧೇಯ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು ಎಂದು ದೆಹಲಿ ನಾಯಕರಲ್ಲಿ ಒತ್ತಾಯಿಸಿದ್ದಾರೆ. ಈ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಭಾರೀ ವಿವಾದ ಸೃಷ್ಟಿಸಿದೆ. ಬಿಜೆಪಿ ದೆಹಲಿ ಮಟ್ಟದ ನಾಯಕ ಪ್ರದೀಪ್ ಎಂಬುವವರ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಿರೋ ಸಂಭಾಷಣೆ ಇದಾಗಿದ್ದು, ಇದರಲ್ಲಿ 3 ತಿಂಗಳ ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಎಂದು ಮಾತನಾಡಲಾಗಿದೆ. Now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out.
Okay. then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting after July, August, September. October, kick him out. Okay. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. But even if I get on in a bus stand, immediately 25-30 auto rickshaw drivers will come for selfie, sir. I have maintained that. ನೋ ಕಮೆಂಟ್ಸ್. ಆ ಆಡಿಯೋ ನನ್ನದಲ್ಲ ಎಂದ ಡಿವಿಎಸ್. ಇನ್ನು ವಿಜೇಂದ್ರ ವಿರುದ್ಧ ಪಿತೂರಿ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಆಗ್ತಿದ್ದಂತೆ ಮಾಧ್ಯಮಗಳ ಮುಂದೆ ಬಂದ ಮಾಜಿ ಸಿಎಂ ಡಿವಿಎಸ್ ನೋ ಕಮೆಂಟ್ಸ್, ಆ ಆಡಿಯೋ ನನ್ನದಲ್ಲ, ನಾನವನಲ್ಲ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಇದಕ್ಕೆ ಸ್ಪಷ್ಟನೆ ಕೊಡಲು ದೆಹಲಿಯತ್ತ ಹೋಗಲಿದ್ದೇನೆ ಎಂದ್ರು. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನನಗೇನು ಅನಿಸೋದು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರೇ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೋ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡೀರಿ. ನನಗೆ ಸಂತೋಷ, ಅದರಲ್ಲೇನಿಲ್ಲ, ಮಾಧ್ಯಮಗಳಿರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಸೈಲೆಂಟ್ ಆಗಿ ರೆಬೆಲ್ ಆದ್ರ ಮಾಜಿ ಸಿಎಂ ಡಿವಿಎಸ್. ಈಗ ವೈರಲ್ ಆಗಿರೋ ಆಡಿಯೋದಲ್ಲಿ ಇರೋ ಧ್ವನಿ ಥೇಟ್ ಮಾಜಿ ಸಿಎಂ ಸದಾನಂದ ಗೌಡರ ಧ್ವನಿಯಂತೆಯೇ ಇದೆ. ಮೊನ್ನೆಯಷ್ಟೇ ಪರಿಷತ್ ಫೈಟ್ ನಡೆದು ಕ್ರಾಸ್ ವೋಟಿಂಗ್ ಗೊಂದಲದ ಗೂಡಲ್ಲಿ ಸಿಕ್ಕು ಹೈರಾಣಾದ ಬಿಜೆಪಿಗೆ ಈ ಅಡ್ಡ ಮತದಾನದ ಬಗ್ಗೆ ಮೊದಲೇ ನನಗೆ ಗೊತ್ತಿತ್ತು, ಇದನ್ನ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೆ ಅಂತ ಬಾಂಬ್ ಹಾಕಿದ್ರು ಸದಾನಂದ ಗೌಡ. ಅಲ್ಲದೆ ಆಣೆ ಪ್ರಮಾಣ ಮಾಡೋದಿಕ್ಕೆ ಧರ್ಮಸ್ಥಳಕ್ಕೆ ಹೋಗೋದು ಬೇಡ ಅಂತ ಭಿನ್ನರಾಗ ತೆಗೆದಿದ್ರು ಡಿವಿಎಸ್. ಅಲ್ಲದೆ ಪ್ರೆಸ್ಟೀಜ್ ಗ್ರೂಪ್ ಅಪಾರ್ಟ್ಮೆಂಟ್ನಲ್ಲಿ ಸಭೆ ಸೇರಿದ್ದ ಬಗ್ಗೆ ಮೊದಲೇ ಎಚ್ಚರಿಸಿದ್ದೆ ಅಂತ ಹೇಳಿ ಆಗಲೇ ಒಳಜಗಳ ಮುನಿಸಿನ ಬೆಂಕಿ ಕಿಡಿ ಇದೆ ಅಂತ ತೋರಿಸಿದ್ರು ಡಿವಿಎಸ್. ರಾಜ್ಯಸಭೆಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅನ್ನೋ ಆಸೆಯಲ್ಲಿದ್ದ ಡಿವಿಎಸ್ಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರೆಬೆಲ್ ಆಗಿದ್ದಾರೆ, ಸ್ವಪಕ್ಷದ ವಿರುದ್ಧವೇ ಕತ್ತಿ ಮಸೆಯುತ್ತಿದ್ದಾರೆ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ನಡೆಯುತ್ತಿರೋ ಚರ್ಚೆಯಾಗಿದೆ, ಕೇಳಿಬರುತ್ತಿರೋ ಮಾತಾಗಿದೆ. ಒಬ್ಬರು ನಮ್ಮ ಬಾರಿ ಪಕ್ಷದ ಹಿತಚಿಂತಕರು ಮತ್ತು ಅವರು ರಾಜಕಾರಣದಲ್ಲಿ ಇಲ್ಲದವರು, ಅವರು ನನಗೆ ಸಾಯಂಕಾಲ 7:30 ಗಂಟೆಗೆ ಫೋನ್ ಮಾಡಿದರು. ಮೋಡಿ ಹಿಂಗೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಮ್ಮ ಇದರ ಹೆಬ್ಬಾಳದಲ್ಲಿರುವಂಥದ್ರಲ್ಲಿ ಒಂದಷ್ಟು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಟ್ಟಿಗೆ ಸೇರಿಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಗಂಭೀರ ವಿಚಾರವನ್ನು ಅವರು ನನಗೆ ತಿಳಿಸಿದರು. ನಾನು ತಕ್ಷಣ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದೆ, ಆದರೆ ಇಬ್ಬರು ಲಭ್ಯ ಆಗಲಿಲ್ಲ. ಕೊನೆಗೆ ಏನು ಮಾಡೋದು, ನಮ್ಮ ಬ್ಯಾಂಗ್ಳೂರಿನ ಉಸ್ತುವಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಲ್ಲಿ ನಾನು ಇದನ್ನು ಹೇಳುವಂಥದ್ದನ್ನು ಹೇಳಿದೆ. ಹಿಂಗಿದೆ, ಸೀರಿಯಸ್ ನೋಡಬೇಕು, ಅವರು ಇಳಿಸುವಾಗಲೇ ಹಿಂಗೆ, ಇವತ್ತು ಅದೇ ಮುಂದುವರಿತಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ. ನಾನೇನು ಕಣ್ಣಾರೆ ನೋಡಲಿಲ್ಲ, ಮತ್ತೊಂದು ಮಾಡಲಿಲ್ಲ.
ಈ ರೀತಿ ಸಂದೇಶ ಬಂದದ್ದು ನಿಮಗೆ ತಿಳಿಸ್ತಾ ಇದ್ದೇನೆ, ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದ ವಿಜಯೇಂದ್ರ. ಇನ್ನು ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ನಂತರ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಮತ್ತಷ್ಟು ತೀವ್ರವಾಗಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಏಕಾಂಗಿಯಾಗಿದ್ದಾರೆ. ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ 11 ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಇದರಿಂದ ಆಕ್ರೋಶಗೊಂಡ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕು ಎಂದು ಹೇಳಿದ್ರು. ಆದರೆ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಬೇಡ ಎಂದು ಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇದರ ಬೆನ್ನಲ್ಲೇ ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಏಕಾಂಗಿಯಾಗಿ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ರು. ಈ ವೇಳೆ ಸದಾನಂದ ಗೌಡ್ರು ಮಾಡಿದ್ದ ಆರೋಪದ ಬಗ್ಗೆಯೂ ವಿಜಯೇಂದ್ರ ಮಾತನಾಡಿದ್ರು. ಅಡ್ಡ ಮತದಾನ ಅಂದರೆ ಮತದಾನ ಆದಮೇಲೆ ಮಾರದಿನ ನನಗೂ ಕೂಡ ದೂರವಾಣಿ ಕರೆ ಮಾಡಿದ್ರು. ನಾನು ನಿಮಗೆ ಅಧ್ಯಕ್ಷ, ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದೆ, ನೀವು ಫೋನ್ ಸಿಗಲಿಲ್ಲ. ಆದರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿಗೆ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ಅವರು ಹೌದು ಸದಾನಗೌಡರು ಫೋನ್ ಮಾಡಿದ್ರು, ಆದರೆ ಸ್ಪೆಸಿಫಿಕ್ ಆಗಿ ಯಾವುದೂ ಮಾಹಿತಿ ಕೊಡಲಿಲ್ಲ. ಇಲ್ಲ ಅಧ್ಯಕ್ಷರಿಗೆ ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲೋದಕ್ಕೆ ನಮಗೆ 27.65 ಓಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದು ಬೇಡ, ಕನಿಷ್ಠ 29-30 ಓಟನ್ನು ತೆಗೆದುಕೊಳ್ಳಿ. 28ಕ್ಕೆ ಸೀಮಿತ ಆಗೋದು ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ ವಿ ಸದಾನಂದ ಗೌಡಜಿ. ಹಾಗಾಗಿ ನಾನು ಬೆಂಗಳೂರು ಹೋದ್ಮೇಲೆ ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಮಾನ್ಯ ಸಿ ಟಿ ರವಿ ಅವರಿಗೆ ಅವರ ಹೇಳಿಕೆಯನ್ನು ನೋಡಿದಾಗ ತಕ್ಷಣ ಸಿ ಟಿ ರವಿ ಅವ್ರಿಗೂ ಕೂಡ ಹೇಳಿದೆ, ಸದಾನಂದ ಗೌಡರನ್ನು ಕೂಡ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತಲೂ ಕೂಡ ಹೇಳಿದ್ದೇನೆ. ಸದಾನಂದ ಗೌಡರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಕ್ರಾಸ್ ವೋಟಿಂಗ್ ಬಗ್ಗೆ ಈ ಮೊದಲೇ ಎಚ್ಚರಿಸಿದ್ದೆ ಎಂದು ಡಿವಿಎಸ್ ಹೇಳಿದ ತಕ್ಷಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಗಿಗೆ ಭಿನ್ನ ಮತದ ವಾಸನೆ ಬಡಿದಿತ್ತು. ಅದಕ್ಕಾಗಿಯೇ ಬಹಳ ಸೌಮ್ಯವಾಗಿ ಡಿವಿಎಸ್ ಹೇಳಿದ್ದನ್ನ ಪರಿಶೀಲಿಸುತ್ತೇವೆ ಅಂತ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಹೇಳಿದ್ರು ವಿಜಯೇಂದ್ರ. ರಾಜ್ಯಾಧ್ಯಕ್ಷರಾಗಿ ಪಕ್ಷದಲ್ಲಿ ಬರುವ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ಬಗೆಹರಿಸೋ ಜವಾಬ್ದಾರಿಯು ಅಧ್ಯಕ್ಷರದ್ದೇ ಆಗಿರೋದ್ರಿಂದ ಬಹಳ ತಾಳ್ಮೆ ವಹಿಸಿದ್ರು ಬಿವೈ ವಿಜಯೇಂದ್ರ. ಆದ್ರೆ ಈಗ ಆ ಆಡಿಯೋದಲ್ಲಿ ವಿಜಯೇಂದ್ರ ವಿರುದ್ಧವೇ ಷಡ್ಯಂತ್ರ ಮಾಡ್ತಿರೋದು ಸಾಬೀತಾಗಿರುವಾಗ ಹಾಗೂ ಕಿಕ್ಔಟ್ ಅಂತ ಹೇಳಿರುವಾಗ ಮುಂದಿನ ವಿಜಯೇಂದ್ರ ನಡೆ ಏನು ಅನ್ನೋದು ಕುತೂಹಲಕಾರಿಯಾಗಿದೆ. ರಾಜ್ಯಾಧ್ಯಕ್ಷ ಪಟ್ಟದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಲಾಗುತ್ತಾ? ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರ ಅಧಿಕಾರಾವಧಿಯು 2026ರ ನವೆಂಬರ್ನಲ್ಲಿ ಕೊನೆಗೊಳ್ಳುವ ನಿರೀಕ್ಷೆ ಇದೆ. ಅವರು 2023ರ ನವೆಂಬರ್ನಲ್ಲಿ ಈ ಹುದ್ದೆಯನ್ನ ವಹಿಸಿಕೊಂಡಿದ್ದು, ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರ ಅವಧಿ 3 ವರ್ಷಗಳದ್ದಾಗಿರುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಚರ್ಚೆಗಳು ಮತ್ತು ನಾಯಕತ್ವ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳ ಮಧ್ಯೆ ಅವರ ಮುಂದಿನ ಅಧಿಕಾರಾವಧಿ ಬಗ್ಗೆ ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರವೇ ನಿರ್ಣಾಯಕವಾಗಿರುತ್ತೆ. ಆದ್ರೂ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿ ಹಲವರ ಹೆಸರುಗಳು ಕೇಳಿಬರ್ತಿವೆ. ಮಾಜಿ ಸಚಿವರಾದ ವಿ ಸುನಿಲ್ ಕುಮಾರ್, ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಕೇಂದ್ರ ಸಚಿವ ಸೋಮಣ್ಣ, ಶೋಭಾ ಕರಂದ್ಲಾಜೆ ಮುಂತಾದವರ ಹೆಸರುಗಳು ಈ ಹುದ್ದೆಯ ರೇಸ್ನಲ್ಲಿ ಮುಂಚೂಣಿಯಲ್ಲಿವೆ. ಹೀಗಾಗಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರಗೆ ಕೋಕ್ ಸಿಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಪಟ್ಟಕ್ಕೆ ಎಷ್ಟೇ ಹೆಸರುಗಳು ಕೇಳಿ ಬಂದ್ರೂ ಬಿಜೆಪಿಯಲ್ಲಿ ಮಾತ್ರ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರುತ್ತೆ. ಪ್ರಿಯ ವೀಕ್ಷಕರೇ, ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಭಿನ್ನಮತ ಇದೆ ಮೊದಲೇನಲ್ಲ.
ಅಧ್ಯಕ್ಷರಾಗಿ ಪಟ್ಟಕ್ಕೇರಿದ ದಿನದಿಂದಲೇ ಯತ್ನಾಳ್ ಕಿಡಿಕಾರುತ್ತಾ ಬೆಂಕಿ ಉಗುಳ್ತಾನೆ ಇದ್ದಾರೆ. ಅಲ್ಲದೆ ವಿಜಯೇಂದ್ರ ಅವರನ್ನ ಒಪ್ಪದ ಮಂದಿ ಒಳಗೊಳಗೆ ಷಡ್ಯಂತ್ರ ನಡೆಸಿ ವಿಜಯೇಂದ್ರಗೆ ಪಟ್ಟ ತಪ್ಪಿಸೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ಒಂದು ಭಾಗವೇ ಈ ಆಡಿಯೋ ಬಾಂಬ್ ಅನ್ನೋ ವಾಸನೆ ಈಗಾಗಲೇ ವಿಜಯೇಂದ್ರ ಮೂಗಿಗೆ ಬಡ್ದಿದೆ. ಹಾಗಾದ್ರೆ ವಿಜಯೇಂದ್ರ ಮುಂದಿನ ನಡೆಯೇನು? ಪಕ್ಷದೊಳಗಿನ ಕುತಂತ್ರಿಗಳಿಗೆ ಬಿಜೆಪಿ ಹೈಕಮಾಂಡ್ ಶಿಕ್ಷೆ ಏನು ಅನ್ನೋದು ಸದ್ಯದ ಕುತೂಹಲ ಆಗಿದೆ. ವಿಜಯೇಂದ್ರ ವಿರುದ್ಧ ಭಿನ್ನ ರಾಗ ಇದೇ ಮೊದಲೇನಲ್ಲ. ಹೌದು, ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ಅಸಮಾಧಾನ, ಭಿನ್ನಮತ ಇದೇ ಮೊದಲೇನೂ ಅಲ್ಲ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಆರಂಭದಿಂದಲೂ ಹಿರಿಯ ನಾಯಕರು ಸಭೆಗಳನ್ನು ನಡೆಸಿ ವಿಜಯೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದ ರಾಜಕಾರಣ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ, ಬೆಂಕಿ ಉಗುಳುತ್ತಲೇ ಇದ್ದಾರೆ. ಪಕ್ಷದೊಳಗೆ ಅಪ್ಪ ಮಕ್ಕಳ ರಾಜಕಾರಣ ನಡೆಯುತ್ತಿದೆ ಎಂದು ಆರೋಪಿಸಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮುಂತಾದವರು ಬೆಂಗಳೂರು, ಬೆಳಗಾವಿ ಮತ್ತು ದಾವಣಗೆರೆಯಲ್ಲಿ ಪ್ರತ್ಯೇಕ ಸಭೆಗಳನ್ನು ನಡೆಸಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ರಾಜ್ಯಾಧ್ಯಕ್ಷ ಮುಂದುವರ್ಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು, ಬಿಜೆಪಿಗೆ ಅದಕ್ಕೆ ಸುಡಾಡಿ ಹೋಗ್ಬೇಕ್ರಿ. ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಹೋಯ್ ವಿಜಯೇಂದ್ರ ಜಿ ಅನ್ಕೋತ ಹೇಳಕ್, ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನಮ್ಮ ಕಡೆ ಆಗಲ್ಲ. ಮೊನ್ನೆಯಷ್ಟೇ ವಿಜಯೇಂದ್ರ ಅವರ ಈ ಧರ್ಮಸ್ಥಳ ಪ್ರಮಾಣದ ಪ್ರಸ್ತಾಪಕ್ಕೆ ಸ್ವಪಕ್ಷೀಯರಾದ ಮಾಜಿ ಸಿಎಂ ಡಿವಿ ಸದಾನಂದಗೌಡ, ಸುರೇಶ್ ಕುಮಾರ್ ಸೇರಿದಂತೆ ಹಲವು ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ವಿಜಯೇಂದ್ರ ಅವರು ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಹಿರಿಯ ನಾಯಕರ ಸಲಹೆಯ ಮೇರೆಗೆ ಪ್ರಮಾಣದ ವಿಚಾರವನ್ನ ಹೈಕಮಾಂಡ್ಗೆ ಬಿಟ್ಟು ತಾವು ಕೇವಲ ಭಕ್ತನಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ರಾಜಕಾರಣದಲ್ಲಿ ಆದಂಥ ಈ ಡೋಂಗಿತನ, ಹಣಕ್ಕಾಗಿ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡದ್ದನ್ನು ನಾವು ಧರ್ಮಸ್ಥಳದ ಆ ಒಂದು ಪುಣ್ಯಭೂಮಿಯಲ್ಲಿ ತಗೊಂಡು ಹೋಗೋದು ಸರಿಯಲ್ಲ ಅಂತ ಹೇಳುವಂಥದ್ದನ್ನೇ ನನ್ನ ಮನಸ್ಸಿಗೆ ಅನ್ನಿಸ್ತು. ನಾನು ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳುವಂಥವನು, ನೇರವಾಗಿ ಅಧ್ಯಕ್ಷರಿಗೆ ಮಾತಾಡಿದೆ. ಇದು ಸರಿಯಲ್ಲ, ನೀವು ತಗೊಂಡ ಡಿಸಿಷನ್ ಅಷ್ಟು ಸರಿ ಅಂತ ನಿಮಗೆ ಅನಿಸ್ತಾ ಇಲ್ಲ, ದಯವಿಟ್ಟು ಇದನ್ನು ಕೈಬಿಡಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ, ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಅವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು, ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು, ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ, ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಟಾರ್ಗೆಟ್ ವಿಜಯೇಂದ್ರ, ಬಣಗಳ ಬಡಿದಾಟ. ವಿಜಯೇಂದ್ರ ವಿರುದ್ಧ ಸಂಚು ಮಾಡ್ತಿರೋದು ಯಾರು? ಸದ್ಯ ರಾಜ್ಯ ಬಿಜೆಪಿ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಿದೆ. ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಕ್ಷಣದಿಂದಲೂ ನಿರಂತರವಾಗಿ ಟಾರ್ಗೆಟ್ ಆಗುತ್ತಲೇ ಇದ್ದಾರೆ. ಡೇ ಒನ್ ನಿಂದಲೂ ಬಿಜೆಪಿಯನ್ನ ಒಟ್ಟಾಗಿ ಕೊಂಡೊಯ್ಯಲು ವಿಜಯೇಂದ್ರ ಪರದಾಟ ನಡೆಸುತ್ತಲೇ ಇದ್ದಾರೆ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾದ ಬಿಜೆಪಿಯಲ್ಲಿ ಪದೇ ಪದೇ ಒಳಜಗಳ, ಭಿನ್ನಾಭಿಪ್ರಾಯ, ಬಣ ರಾಜಕೀಯಗಳಿಂದ ವಿರೋಧ ಪಕ್ಷವಾಗಿ ಬಿಜೆಪಿಯನ್ನ ಫೇಲ್ ಮಾಡಿದ್ದಾರೆ ಸ್ವಪಕ್ಷೀಯರು. ಆಂತರಿಕವಾಗಿ ಬಿಜೆಪಿ ಒಡೆದ ಮನೆಯಾಗಿದೆ. ವಿಜಯೇಂದ್ರ ಟೀಮ್ ಒಂದು ಕಡೆಯಾದ್ರೆ ರೆಬೆಲ್ ಶಾಸಕ ಯತ್ನಾಳ್ ಬಣ ಮತ್ತೊಂದು ಕಡೆ. ಯತ್ನಾಳ್ ಜೊತೆ ವಲಸೆ ಶಾಸಕರಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ವಿಧಾನಸಭೆ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ವಿಜಯೇಂದ್ರ ವಿರುದ್ಧ ಇದ್ದಾರೆ. ಈಗ ಕಿಕ್ಔಟ್ ಆಡಿಯೋದಿಂದ ಡಿವಿಎಸ್ ಕೂಡ ವಿಜಯೇಂದ್ರ ನಾಯಕತ್ವಕ್ಕೆ ಮಣೆ ಹಾಕಿಲ್ಲ, ಹೈಕಮಾಂಡ್ ನಿರ್ಧಾರ ಧಿಕ್ಕರಿಸುತ್ತಿದ್ದಾರೆ ಅನ್ನೋದು ತಿಳಿಯುತ್ತಿದೆ. ಮಂಗಳೂರು ಕಡೆಯವರು ದೊಡ್ಡಗೌಡರಲ್ಲ.
ಡಿವಿಎಸ್ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಮತ್ತೊಮ್ಮೆ ಸ್ಫೋಟಗೊಂಡಿದ್ದು, ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೂ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಸದಾನಂದಗೌಡ ವಿರುದ್ಧ ಅವರದ್ದು ವಕ್ರ ಬುದ್ಧಿ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನೀವು ಒಬ್ಬ ಹಿರಿಯ ಬಿಜೆಪಿ ನಾಯಕರಾಗಿದ್ದುಕೊಂಡು ಕಾಂಗ್ರೆಸ್ನವರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಹೇಗೆ ಹೋಗುತ್ತೀರಿ? ನಾವು ಹೋಗಬೇಡಿ ಎಂದು ಮನವಿ ಮಾಡಿದ್ರೂ ಕೇಳಲಿಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಡಿವಿಎಸ್, ಎಸ್ಆರ್ ವಿಶ್ವನಾಥ್ ಮುತ್ತಪ್ರಯ್ಯ ಅವರ ಕೈ ಕೆಳಗೆ ಲೂಟಿ ಹೊಡಿತಿದ್ದ ವ್ಯಕ್ತಿ, ಗೂಂಡಾಗಿರಿ ಮಾಡ್ತಾ ಇದ್ದ ವ್ಯಕ್ತಿ, ಈ ಬಗ್ಗೆ ನಾನೇನು ಮಾತನಾಡಬೇಕು ಎಂದ್ರು. ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದೇ ಅವರ ಕೆಲಸ. ಈ ಅಶಿಸ್ತಿನ ವಿಷಯವನ್ನ ನಾನು ಹೈಕಮಾಂಡ್ಗೆ ತಿಳಿಸುತ್ತೇನೆ ಎಂದು ವಾಗ್ದಾಳಿ ನಡೆಸಿದ್ರು. ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ ನಾನು, ನೀವು ಒಬ್ಬ ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರ, ಅವರು ಸದಾನಂದ ಗೌಡರು ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಯಾಕೆ ಬಿಜೆಪಿಗರು ವಿಜಯೇಂದ್ರರನ್ನ ಒಪ್ಪುತ್ತಿಲ್ಲ? ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ರು ಒಳಗಿನ ವಿಷಯಗಳು ಬೇರೆಯೇ ಇವೆ. ಹೌದು, ಸಹಜವಾಗಿ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯೇ ಇರುತ್ತೆ. ರಾಜ್ಯದಲ್ಲಿ ಪಕ್ಷವನ್ನ ಯಾರು ಸದೃಢವಾಗಿ ಮುನ್ನಡೆಸುತ್ತಾರೆ, ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಜನಸಮೂಹವನ್ನ, ಒಂದು ಸಮುದಾಯವನ್ನ ಆಕರ್ಷಿಸಿಕೊಂಡು ಹೋಗುವ ವ್ಯಕ್ತಿತ್ವ, ತಾಕತ್ತು ಯಾರಿಗಿರುತ್ತೋ ಅಂತಹವರಿಗೆ ಹೈಕಮಾಂಡ್ ನಾಯಕತ್ವದ ಮಣೆ ಹಾಕತ್ತೆ. ಈ ಹಿಂದೆ ರಾಜ್ಯದ ಬಿಜೆಪಿ ನಾಯಕರ ನಿರ್ಧಾರಗಳಿಂದ ಸೋಲು ಕಂಡ ಬಿಜೆಪಿಯನ್ನ ಮೇಲೆತ್ತಲು BY ವಿಜಯೇಂದ್ರ ಅವರೇ ಸರಿಯಾದ ಆಯ್ಕೆ ಅನ್ನೋದು ಹೈಕಮಾಂಡ್ ಚಿಂತನೆ. ಆದರೆ ಹೈಕಮಾಂಡ್ ಆಯ್ಕೆ ಬಿಜೆಪಿಯಲ್ಲಿನ ಕೆಲವರಿಗೆ ಇಷ್ಟವಿಲ್ಲ. ಆದರೆ ಇದನ್ನ ಬಹಿರಂಗವಾಗಿ ಹೇಳಲು ಆಗದೆ ಒಳಗಿಂದೊಳಗೆ ವಿಜಯೇಂದ್ರ ವಿರುದ್ಧ ಕತ್ತಿ ಮಸಿಯುತ್ತಿದ್ದಾರೆ. ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಲು ವಿಜಯೇಂದ್ರ ಎಷ್ಟೇ ಕಷ್ಟಪಟ್ಟರೂ ಬಿಜೆಪಿಗರು ವಿಜಯೇಂದ್ರರನ್ನ ಏಕಾಂಗಿ ಮಾಡುತ್ತಲೇ ಇದ್ದಾರೆ. ಬಿಜೆಪಿ ಭಿನ್ನಮತಕ್ಕೆ ಮದ್ದೇನು? ಒಗ್ಗಟ್ಟಿಗೆ ಹೈಕಮಾಂಡ್ ಪ್ಲಾನ್ ಏನು? ರಾಜ್ಯ ಬಿಜೆಪಿಯ ಭಿನ್ನಮತವನ್ನ ದೆಹಲಿಯ ಹೈಕಮಾಂಡ್ ನಾಯಕರು ಸುಮ್ಮನೆ ನೋಡುತ್ತಾ ಕೂತಿಲ್ಲ. ಖಂಡಿತ ಒಳಜಗಳಕ್ಕೆ ಮದ್ದು ಅರೆದು ಸರಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಆದ್ರೆ ಪರಿಷತ್ ಕ್ರಾಸ್ ವೋಟಿಂಗ್ ನಂತರದ ಬೆಳವಣಿಗೆಗಳು, ಭಿನ್ನಮತ ಮತ್ತು ಆಂತರಿಕ ಒಳಜಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ಕಟ್ಟುನಿಟ್ಟಿನ ತೀರ್ಮಾನ ಕೈಗೊಳ್ಳಲೇಬೇಕಿದೆ. ನಾಯಕರ ನಡುವೆ ಮುಕ್ತ ಮಾತುಕತೆ ನಡೆಸಿ ಅಡ್ಡೇಟು ಕೊಟ್ಟವರ ಮನವನ್ನ ಒಲಿಸಲೇಬೇಕಿದೆ. ಇದರ ಜೊತೆಗೆ RSS ಮಧ್ಯಸ್ಥಿಕೆ ಹೆಚ್ಚಿನ ಪರಿಣಾಮ ಬೀರಲಿದೆ ಅನ್ನೋದು ಪಕ್ಷನಿಷ್ಠರ ಅನಿಸಿಕೆಯಾಗಿದೆ. ಪ್ರಮುಖವಾಗಿ ಬಿಜೆಪಿ ಅತೃಪ್ತರ ಅಹವಾಲುಗಳನ್ನ ಆಲಿಸಿ ಸೂಕ್ತ ಅಧಿಕಾರ, ಜವಾಬ್ದಾರಿ ಹಂಚಿಕೆ ಮಾಡಿದಾಗ ಅತೃಪ್ತಿ ಶಮನವಾಗುತ್ತದೆ. ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲಿ ಉಂಟಾಗುವ ಗೊಂದಲಗಳನ್ನ ವರಿಷ್ಠರು ತಕ್ಷಣವೇ ಬಗೆಹರಿಸಿದ್ರೆ ಕಾರ್ಯಕರ್ತರಿಗೂ ಸ್ಪಷ್ಟ ಸಂದೇಶ ರವಾನೆಯಾಗತ್ತೆ. ಪಕ್ಷದ ಪ್ರಮುಖ ನಿರ್ಧಾರಗಳು ಕೆಲವೇ ನಾಯಕರಿಗೆ ಸೀಮಿತವಾಗದೆ ಎಲ್ಲ ಹಿರಿಯ ನಾಯಕರು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜವಾಬ್ದಾರಿ ಹಂಚಿಕೆ ಮಾಡುವುದು ಹೈಕಮಾಂಡ್ ಜವಾಬ್ದಾರಿಯಾಗಿದೆ. ಒಟ್ನಲ್ಲಿ ಬಿಜೆಪಿಯೊಳಗಿನ ಭಿನ್ನ ಮತಗಳಿಗೆ ನಾಯಕತ್ವ ಫೈಟ್ಗೆ ಬಿಜೆಪಿ ಹೈಕಮಾಂಡ್ ಶೀಘ್ರದಲ್ಲೇ ಫುಲ್ ಸ್ಟಾಪ್ ಇಡಬೇಕಿದೆ. ಇಲ್ದಿದ್ರೆ ಮುಂದಿನ ಚುನಾವಣೆಯಲ್ಲೂ ಕರ್ನಾಟಕದ ಚುಕ್ಕಾಣಿ ಕಾಂಗ್ರೆಸ್ ಪಾಲಾಗೋದು ಗ್ಯಾರಂಟಿ ಆಗಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.